ನಮಸ್ಕಾರ. ಶರಣಾರ್ಥಿ ಕರ್ನಾಟಕ ರೈತ ದೇವರುಗಳಿಗೆ. ಇವತ್ತು ಬಿಡದಿಯಲ್ಲಿ ಏನು ರೈತರು ಆಕ್ರೋಶನ ತೋರಿಸಿದ್ದಾರೆ ಸರ್ವೆ ಮಾಡೋ ಪರಿಸ್ಥಿತಿಯಲ್ಲಿ. ಅಲ್ಲಿ ರೈತರು 480 ದಿನಗಳ ಹೊರತುಪಡಿಸಿ ಹೋರಾಟ ಮಾಡ್ತಾ ಇದಾರೆ, ಜೀವ ಒತ್ತೆ ಇಡ್ತಾ ಇದಾರೆ, ಹೊಲ ಕೊಡಲ್ಲ ಅಂತ ಇದಾರೆ, ಮಕ್ಕಳು ಅಳ್ತಾ ಇದಾರೆ, ಕಣ್ಣೀರ್ ಹಾಕ್ತಾ ಇದಾರೆ, ಫಲವತ್ತಾದ ಭೂಮಿ ಕೊಡಲ್ಲ ಅಂತ 480 ದಿವಸಗಳಿಂದ ಹೋರಾಟ ಮಾಡಿದರೆ ಕನಿಕರ ಇಲ್ಲದ ಈ ರಾಜಕಾರಣಿಗಳಿಗೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಇದ್ದಾರ ಸತ್ತಿದಾರ ನೋಡಕ್ಕಾಗಲ್ವ ಇವರಿಗೆ? ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಖಂಡಿಸುತ್ತೆ. ನೀವು ಎಚ್ಚೆತ್ಕೊಳ್ಳಿ. ಏನು ಗುಂಡಾಗಿರಿ ಮಾಡ್ತಾ ಇದಾರ? ರೈತರು ಕೊಡಲ್ಲ ಅಂದ್ರೆ ನೀವು ಅವ್ರನ್ನ ಕಳಿಸಿ ಅಲ್ಲಿ ಮತ್ತೆ ಸರ್ವೆ ಮಾಡ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಏನ್ ಸರ್ಕಾರ? ಇಲ್ಲಿ ನಿಮ್ಮಪ್ಪನ ಸರ್ಕಾರ? ಇದು ನಿಮ್ಮ ಸರ್ಕಾರ? ಏನ್ ತಿಳಿದಿದಾರ? ನಿಮ್ಮನ್ನ ಓಟ್ ಹಾಕಿದ್ದು ಕೆಲಸ ಮಾಡಕ್ಕೆ, ದುರುಪಯೋಗ ಗುಂಡಾಗಿರಿ ಮಾಡಕ್ಕಲ್ಲ. ಮಂತ್ರಿಗಳು ಏನ್ ಮಾಡ್ತಾ ಇದಾರೆ? ಸಂಬಂಧಪಟ್ಟ ಮಂತ್ರಿಗಳು ಗೊತ್ತಾಗಲ್ವ ತಮಗೆ? ರೈತರನ್ನ ಅಳಿಸ್ತಾ ಇದಾರ, ಸಣ್ಣ ಮಕ್ಕಳು ಅಳ್ತಾ ಇದಾರೆ, ಹೊಲ ಕೊಡಲ್ಲ ಅಂದ್ರು ನೀವು ಹೀನಾಯವಾಗಿ ಕಿತ್ಕೊಳ್ತಾ ಇದಾರಲ್ಲ ಫಲವತ್ತಾದ ಭೂಮಿಯನ್ನ. ನಾಚಿಕೆ ಆಗಲ್ವ ನಿಮಗೆ? ನೀವೆಷ್ಟು MLA MP ಗಳಿದ್ದಾರೆ? ನಿಮ್ದು 200 ಎಕರೆ, 300 ಎಕರೆ, 400 ಎಕರೆ, 1000 ಎಕರೆ ಹತ್ರ ಪಕ್ಕದಲ್ಲಿ ನಿಮ್ದು ಗದ್ದೆ ಇದೆ, ಹೊಲ ಇದೆ, ನಿಮ್ಮ ಜಮೀನು ಇದಾವೆ. ಅಲ್ಲದಕ್ಕೆ ಆ 9000 ಎಕರೆಯನ್ನು ಬಡದು ನಿಮ್ಮ ಬಾಯಿಗೆ ಹಾಕೊಂಡು ಅಕ್ಕಪಕ್ಕ ನೀವೇನೆಲ್ಲ ಅಲ್ಲಿ ತಗೊಂಡಿದಾರಲ್ಲ ಹೊಲಗಳಕ್ಕೆ, ಅದಕ್ಕೆ 4 ಪಟ್ಟು ರೇಟ್ ಮಾಡ್ಕೊಳಕ್ಕೆ ನೀವು ಅವೇಕಿಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಅದನ್ನ ಮಾಡ್ತಾ ಇದ್ದೀರ. ನಿಮ್ಮ ತಾಕತ್ತಿದ್ರೆ 9000 ಎಕರೆ ಬಿಟ್ಟು ಬಿಡಿ ರೈತರಿಗೆ, ಅದನ್ನ ಬಿಟ್ಟು ಬಿಡಿ, ಮಾಡೋದು ಬೇಕಾಗಿಲ್ಲ ಯೋಜನೆ. ನೀವೇನ್ ತಗೊಂಡಿದಾರ? ಮಾಜಿ ಮಂತ್ರಿಗಳ ಜಮೀನ್ ಇದೆ ಅಲ್ಲಿ, ಬೆಳಗಾವಿ ಮಂತ್ರಿಗಳದ್ದು ಎಷ್ಟೋ ಜಮೀನು ಬಿಡದಿಯಲ್ಲಿ ಇದೆ, ಅವ್ರು ಬಿಟ್ಟು ಬಿಡ್ರಿ. ನಿಮ್ಗೇನು ಕಡಿಮೆ ಆಗಿದೆ? ನಿಮ್ ಕಡೆ ದುಡ್ಡು ಇಡಕ್ ಜಾಗ ಇಲ್ಲ, ಅಷ್ಟೊಂದು ದುಡ್ಡು ಮಾಡ್ಕೊಂಡಿದಾರ, ಆ ಜಾಗ ಬಿಟ್ಟು ಬಿಡಿ. CM ಇರಬಹುದು, DCM ಇರಬಹುದು, ಮಂತ್ರಿಗಳು ಇರಬಹುದು, ಮಾಜಿ ಇರಬಹುದು, ಹಾಲಿ ಇರಬಹುದು, ನಿಮ್ಮೆಲ್ಲರ ಜಮೀನುಗಳು 100 ಎಕರೆ, 200, 300, 500, 1000 ಎಕರೆ ಗಂಟಲೆ ಇದೆ. ಅದನ್ನ ಕೊಡ್ರಿ, ಇದನ್ನ ಬಿಡ್ರಿ. ಏನಂತ ತಿಳಿದ ರೈತರಂದ್ರೆ IAS, KS, IPS ನೀವು ಭಾರತವನ್ನ, ಕರ್ನಾಟಕವನ್ನ, ಜಿಲ್ಲೆಯನ್ನ, ತಾಲೂಕುಗಳನ್ನ, ಹಿಂಬಳುವುಳಿದ ಜನರನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನೀವೆಲ್ಲ ಹೇಳಕ್ಕಾಗಲ್ವಾ ಇದು ರೈತರಿಗೆ ಮೋಸ ಆಗ್ತಾ ಇದೆ ಬೇಡ ಅಂತ? ನೀವೇನು ಮಲ್ಕೊಂಡಿದ್ದೀರಾ? IAS ಮತ್ತೆ KS ಆಫೀಸರ್ಗಳು, ಅಧಿಕಾರಿಗಳು ಗೊತ್ತಾಗಲ್ವಾ ನಿಮ್ಗೆ? ಏನ್ ಕಲ್ತಿದ್ದಾರೆ ನೀವು? ಇದನ್ನೇ ಕಲ್ತಿದಾರಾ? ರೈತರನ್ನ ಡಬ್ಬ ಹಾಕೋದು, ದುಡ್ಡು ಮಾಡ್ಕೊಳ್ಳೋದು. ನೋಡಿ, ಇವತ್ತು ಬಿಡದಿಯನ್ನು ಕೈ ಬಿಡ್ಲೇಬೇಕು. ಬಿಡ್ಲಿಲ್ಲ ಅಂದ್ರೆ ಕ್ರಾಂತಿ ಸ್ಟಾರ್ಟ್ ಆಗತ್ತೆ. ಎಲ್ಲ ಜಿಲ್ಲೆ ನೋಡಿ, ತಾಲೂಕು ನೋಡಿ, ಹೋದ 2 ವರ್ಷದಿಂದ ರೈತ ಸಂಘಟನೆಗಳು ಸುಮಾರು ಯುವಕರು, ಯುವತಿಯರು, ಮಹಿಳೆಯರು, 100 ಸಂಘಟನೆ ರಾಜ್ಯ ಅಧ್ಯಕ್ಷರು ಎಲ್ಲ ಸಂಘಟನೆಯ ಅಧ್ಯಕ್ಷರು ಕೂಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಯಾಕೆ ಹೋರಾಟ ನಡೀತಾ ಇದೆ? ಸರ್ಕಾರ ಸರಿಯಾಗಿಲ್ಲ, ಸಮಸ್ಯೆಗಳ ಈಡೇರ್ತಾ ಇಲ್ಲ, ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇಲ್ಲ, ಅದಕ್ಕೆ ಹೋರಾಟಗಳು ಆಗ್ತಾ ಇದಾವೆ. ಬಹಳಷ್ಟು ಹೋರಾಟ, ರೈತರ ಪ್ರತಿಭಟನೆ ಆಗ್ತಾ ಇದೆ. ಅಂದ್ರೆ ರೈತರು ಅಸಮಾಧಾನ ಆಗಿದ್ದಾರೆ, ರೈತರು ತೊಂದರೆಯಲ್ಲಿ ಇದ್ದಾರೆ, ರೈತರಿಗೆ ಪ್ರಾಬ್ಲಮ್ ಇದೆ ಅಂತ ಹೋರಾಟ ಮಾಡ್ತಾ ಇದ್ರೆ ಹುಚ್ಚತ್ತಿದ್ಯಾ? ರೈತರನ್ನು ಹುಚ್ಚರ ರೋಡಲ್ಲಿ ಬಂದು ಗಲಾಟೆ ಮಾಡಕ್ಕೆ ಹುಚ್ಚರ? ನಿಮ್ಗೆಲ್ಲ ಹುಚ್ಚತ್ತಿದೆ. ರೊಕ್ಕದ ಹುಚ್ಚು, ಆಸ್ತಿಯ ಹುಚ್ಚು, ಅಧಿಕಾರದ ಹುಚ್ಚು, ಅವಿವೇಕಿಗಳಾಗಿದ್ದಾರೆ ನೀವೆಲ್ಲ. ನಿಮ್ಗೆ ದುಡ್ಡು ಬೇಕು, ಪವರ್ ಬೇಕು, ಮಂತ್ರಿ ಬೇಕು, ಕಂತ್ರಿ ಬೇಕು. ಇದ್ರಿಗೋಸ್ಕರ ನಮ್ಮ ಕರ್ನಾಟಕ ರೈತರನ್ನ, ದೀನ ದಲಿತರ ನೀವು ಹಾಳು ಮಾಡ್ತಾ ಇದ್ದೀರ. ಎಷ್ಟು ದುಡ್ಡು ಮಾಡಿ ಏನ್ ಮಾಡ್ತೀರಾ? ದುಡ್ಡು ತಿಂತೀರಾ? ಕಪ 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 ಅಂತ ದುಡ್ಡು ತಿನ್ನಕ್ಕಾಗತ್ತ ನಿಮಗೆ? ಅನ್ನನೇ ತಿನ್ಬೇಕಲ್ಲ ನಾವು ಬೆಳೆದಿದ್ದು ರೈತರದು. ಏನ್ ತಿಳ್ಕೊಂಡಿದಾರ ನೀವು? ಇದು ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಮಂತ್ರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದಾರ. ನೀವು ಏನ್ ತಿಳಿದಿದಾರ? ನಾವು ಮಾಡಿದ್ದೆ ಆಟ, ಆಡಿದ್ದೆ ಚೆಲ್ಲಾಟ ಅಂತ ತಿಳ್ಕೊಂಡಿದಾರ. ಐತಿ ನಿಮಗ ಮಾರಿ ಹಬ್ಬ, 28 ಮಾರಿ ಹಬ್ಬ ಐತಿ. ಬರ್ರಿ ನಿಮಗ್ ತೋರ್ಸ್ತಾರ ಮಂದಿ, ರೈತರ, ದೀನ ದಲಿತರ, ಬಡವರು, ಬರ್ರಿ ನೀವು ಓಟ್ ಕೇಳಾಕ.
ನಿಮ್ಮನ್ನ ಓಡಾಡಿಸಿ ತಗೋತಾರ ಬಾರಿ ಗಲ್ಲಿದಾಗ ಗೊತ್ತಾಗ್ತೈತಿ ನಿಮಗ. ನೀವೇನ್ ತಿಳ್ಕೊಂಡಿದಾರ? ದುಡ್ಡು ಕೊಟ್ರೆ, ಸರಾಯಿ ಕೊಟ್ರೆ, ಬಿರಿಯಾನಿ ಕೊಟ್ರೆ ಓಟ್ ಹಾಕ್ತಾರೆ, ಏನ್ ಮಾಡಕ್ಕಾಗಲ್ಲ ರೈತರು ಅಂತ ತಿಳ್ಕೊಂಡಿದಾರಲ್ಲ. ಐತಿ ಮಾರಿ ಹಬ್ಬ ನಿಮಗ ಒಬ್ಬೊಬ್ಬರಿಗೆ, ಯಾವುದೇ ಪಾರ್ಟಿ ಇರ್ಲಿ ಅದು. ಸರ್ಕಾರ ನಮ್ದೈತಿ, ಕರ್ನಾಟಕ ನಮ್ದು, ನೀರು ನಮ್ಮದ, ಜಮೀನ್ ನಮ್ಮದ, ಹಕ್ಕು ನಮ್ಮದೈತಿ ಅಂದ ಬಳಕ ಅಧಿಕಾರ ನಮ್ಮದ. ಅಧಿಕಾರ ಕೊಟ್ಟವ್ರ ರೈತರ, ಅಧಿಕಾರ ಕಿಟ್ಕೊಳ್ಳೋ ತಾಕತ್ತು ಕೂಡ ರೈತರ ಕಡೆ ಇದೆ. 6.5 ಕೋಟಿ ಜನ ಕರ್ನಾಟಕದಲ್ಲಿ ಇದ್ದಂತ 1 ಕೋಟಿ ಜನ ಆಫೀಸರ್ ಇರ್ಬೋದು, 1 ಕೋಟಿ ಜನ ಮಹಿಳೆಯರು, ಆಮೇಲೆ ಹಿರಿಯರು ಇರಬಹುದು. 50 ಲಕ್ಷ ಮೈನಸ್ ಮಾಡಿಬಿಡಿ, 4 ಕೋಟಿ ಜನ ಎಲ್ಲ ರೈತರಿದ್ದಾರೆ. ರೈತರು ಎಚ್ಚೆತ್ತುಕೊಂಡಿದ್ದಾರೆ. ರೈತರಿಗೆ ಹುಚ್ಚತ್ತಿದೆ. ಅವರು ಅಸಮಾಧಾನದಲ್ಲಿದ್ದಾರೆ. ಅವರನ್ನು ನೀವು ಕಿತ್ತು ತಿನ್ನುತ್ತಾ ಇದ್ದಾರ, ಜಮೀನನ್ನು ಕಿತ್ತು ತಿಂತಾ ಇದ್ದಾರ. ಆಫೀಸ್ಗೆ ಹೋದ್ರೆ ಕರಪ್ಷನ್ ಮಾಡಿ ಅವರಿಗೆ ಒಂದು ಫೈಲ್ ಮಾಡಬೇಕಾದ್ರೆ 10,000 50,000 ಲಂಚ ಕೇಳ ಅವೇಕಿ ಅಧಿಕಾರಿಗಳೇ. ನಾಚಿಕೆ ಆಗಲ್ಲ ನಿಮಗೆ? ಹರಕ ಬಟ್ಟೆಯಲ್ಲಿ ಬರ್ತಾರೆ, ಚಪ್ಪಲಿ ಇಲ್ದ ರೈತರು ಬರ್ತಾರೆ ಆಫೀಸ್ಗೆ, 2 ದೂಸ್ ಕುಣಿಸ್ತಾರೆ. ಅವ್ರು ಕುಡಿಯಕ್ಕೆ ನೀರಿರಲ್ಲ, ಕುಂಡಕ್ ಚೇರ್ ಇರಲ್ಲ ಆಫೀಸಲ್ಲಿ, ಅಲ್ಲಿ ಗಿಲಿಬಿಲಿ ಒದ್ದಾಡ್ತಾರೆ. 2-3 ದೂಸ್ ಕುಂಡಬೇಕು. ಅವ್ರ ಹೊಲ, ಅವ್ರ ಮನೆ, ಅಜ್ಜನ ಅಪ್ಪನ ಹೊಲ, ಅವ್ರ ಆಸ್ತಿ ಅವ್ರು ಮಾಡ್ಕೋಬೇಕಾದ್ರೆ 10-20 ಸಾವಿರ ಕೊಟ್ಟು ಮಾಡ್ಕೋಬೇಕು. ಯಾವ್ದೋ MLA MP ಮಿನಿಸ್ಟರ್ ಅಧಿಕಾರಿ ರಾತ್ರಿ ಡಾಕ್ಯುಮೆಂಟ್ ಚೇಂಜ್ ಮಾಡಿ ನಿಮ್ಮ ಅಪ್ಪನ ಹೆಸರು ಹಚ್ಕೊಂಡ್ಬೇಡ್ರಿ. ನಾಚಿಗೆಟ್ಟ ಅವೇಕಿಗಳೇ, ಇದೆಲ್ಲ ಕಾನೂನಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು? ಏನು ಸಂವಿಧಾನ ಕೊಟ್ಟಿದ್ದಾರೆ? MLA MP ಮತ್ತು ಸಾಹುಕಾರಿಗೆ ಒಂದು ಕಾನೂನ, ಬಡವರಿಗೆ ದೀನ್ ದಲಿತರಿಗೆ ಒಂದು ಕಾನೂನ? ಏನ್ ನಡೆಸಿದಾರೆ ನೀವೆಲ್ಲ? ಏನ್ ತಿಳ್ಕೊಂಡಿದ್ದೀರ? ಇದೇ ನಡೆಯುತ್ತಾ? ಆಟ ನಡೆಯಲ್ಲ. ನಿಮ್ದು ಇದೇ ತರ ನಡೆದ್ರೆ ನಿಮ್ ಆಟ ಎಲ್ಲ ಖೇಲ್ಕತಮ್ ಆಗುತ್ತೆ. ನಿಮಗೆ ರೈತರು ಶಾಪ ಹಾಕ್ತಾ ಇದಾರೆ, ಮಹಿಳೆಯರು ಶಾಪ ಹಾಕ್ತಾ ಇದಾರೆ, ಸಣ್ಣ ಮಕ್ಕಳು ಶಾಪ ಹಾಕ್ತಾ ಇದಾರೆ. ನಾಚಿಕೆ ಆದ್ರೂ ಬರ್ಬೇಕು ನಿಮ್ಗೆ. ಶಾಪ ಚಪ್ಪಲಿಂದ ಹೊಡಿತಾ ಇದಾರೆ, ಪರಕೆ ತಗೊಂಡು ಹೊಡಿತಾ ಇದಾರೆ, ಅಳ್ತಾ ಇದಾರೆ, ರೋಡ್ ಮೇಲೆ ಬೀಳ್ತಾ ಇದಾರೆ, ಕೈ ಮುಗಿತಾ ಇದಾರೆ, ನಿಮ್ಮನ್ನ ಕೇಳ್ಕೋತಾ ಇದಾರೆ. ಕನಿಕರ ಇಲ್ವಾ ನಿಮ್ಗೆ? ಎಲ್ಲಿಂದ ನೀವು ಬಂದಿರಿ? ಭಾರತ ದೇಶದಲ್ಲಿ ಹುಟ್ಟಿಲ್ವಾ ನೀವು? ನೀವು ರೈತರ ಮಕ್ಕಳಲ್ವಾ? ರೈತರ ಸಮಸ್ಯೆ ನಿಮಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ದು ನೀವಿಷ್ಟು ಪ್ರಾಬ್ಲಮ್ ಮಾಡ್ತಾ ಇದಾರ, ಜನರು ತೊಂದರೆ ಮಾಡ್ತಾ ಇದಾರ. ಯಾಕೆ ಅಂತ? ಯಾಕೆ? ವೈ? ಯು ಪೀಪಲ್ ಆರ್ ಸ್ಮಾರ್ಟ್? ಯು ಆರ್ ಥಿಂಕಿಂಗ್ ದ ಫಾರ್ಮರ್ಸ್ ಆರ್ ಅನ್ಎಜುಕೇಟೆಡ್? ಯು ಆರ್ ಥಿಂಕಿಂಗ್ ದಿಸ್? Remember this, the farmers are very smart, the farmers are educated, the farmers also known how to take action as a legal. The people are getting ready in Karnataka. They are engaged in entire Karnataka. All Sangatna people, Yuva and Mahila, they are thinking how to break you people. They are getting ready with legally. They are charged up. They will do protest. If they required, they will sit day night in Bengaluru. They will come to Freedom Park to get the freedom. They will not leave you. You are thinking what you know? Farmers are nothing. Farmers are everything for India and Karnataka. They are the one who is a larger, having a land. They are the putting hope to you guys. They are in 80% people. You are taking a joke of farmers. You are making them criticize. What you are thinking? What you guys are thinking? You are enough smart. You are using your power. You are using your gunda vartane, rowdyism. You are using your money power. What do you think? Your money power and your power will not work. It is only for 5 years. Only for 5 years. Not more than that. You know that you have a power only 5 years. Then too you are creating
mess. I am requesting PM Narendra Modi ji, Amit Shah ji, and our Chief Minister D.K. Shivakumar ji, and Revenue Minister and Chief Secretary of Karnataka, as well as related ministers and officers, please look into Biddi problem. The farmer should get happiness by whatever they are asking. They have to live. They should not cheat farmers. And the government is there too. Government is there for us. Government has to serve us. You people are our workers. What you are thinking? Your MLA, your MP and minister, you are thinking you are a king? You are a just worker of us. We are paying you. This is the right time to take a decision and action. In the Karnataka, whatever rights has to be given to farmers, the right has to be given. Whatever the farmers are demanding, the demand has to be fulfilled. It has to be fulfilled because you are not giving any demanded money or any law from your house. You are in the system, you are in the power, you are a servant of people, you should fulfill the farmers' requirement. Instead of this, what you guys are thinking, what you people are doing, I am requesting the Karnataka government and Indian government. It could be a Congress, it might be a BJP, it could be any party. We least bothered, you guys. We least bothered. We want our rights. We want our demands to be fulfilled. We don't want your children money. We don't want. We want our rights. We want whatever we have in legal has to be taken. We will take it. And we will not let you take any agriculture land without the farmer's permission. Without any approval or farmer's permission, you are not going to take land or anything. The water has to be given for the animals, for land, agriculture land, for drinking, not for industry. Industry, if you need a water, you create, you generate. If you don't know anything, ನಿಮಗೆ ನಿಜವಾಗ್ಲೂ ಕರುಣೆ ಇದ್ರೆ ರೈತರ ಜಮೀನು ಬಿಟ್ಬಿಡಿ. ನೀರಿರೋದು ರೈತರಿಗೆ ಕುಡಿಯಕ್ಕೆ ಮತ್ತು ಪ್ರಾಣಿಗಳಿಗೆ. ನಿಮ್ಗೇನಾದ್ರೂ ಇಂಡಸ್ಟ್ರಿಗೆ ನೀರು ಬೇಕಾದ್ರೆ ನೀವು ನೀರು ರೆಡಿ ಮಾಡ್ಕೊಳ್ಳಿ. ಹೆಂಗ್ ರೆಡಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ನಮ್ಮನ್ನ ಕೇಳಿ, ಫಾರ್ಮರ್ ಅಸೋಸಿಯೇಷನ್ ಕೇಳಿ, ನಿಮ್ಗೆ ಹೇಳ್ತೇವೆ ನಾನು ಯಾವ ತರ, ಎಲ್ಲಿ ವೇಸ್ಟ್ ವಾಟರ್ ಇದೆ, ಯಾವ ತರ ಯೂಸ್ ಮಾಡಬೇಕು, ಯಾವ ತರ ಯುಟಿಲೈಸೇಷನ್ ಮಾಡ್ಬೇಕು, ನಾವು ಕಲಿಸ್ಕೊಡ್ತೇವೆ. ಒಳ್ಳೆ ನೀರನ್ನು ಇಂಡಸ್ಟ್ರಿಗೆ ಯೂಸ್ ಮಾಡ್ತೀರಾ, ಕೆಟ್ಟ ನೀರನ್ನು ಕುಡಿಯಕ್ ಕೊಡ್ತೀರಾ, ರೈತರಿಗೆ ಸಮಯಕ್ಕೆ ನೀರು ಬಿಡಲ್ಲ. ಏನಿದೆ ಎಲ್ಲ ಚೆಲ್ಲಾಟ? ವೈ ದಿಸ್ ಕೊಲವೆರಿಡಿ? ಯಾಕೆ? ಏನು ಸಮಾಚಾರ ನಿಮ್ದು? ಏನ್ ವಿಚಾರ ನಿಮ್ದು? ಪವರ್ ಇದೆ, ದುಡ್ಡಿದೆ, ನಾವೇನ್ ಬೇಕಾದ್ರೂ ಮಾಡ್ಬೋದಾ? ಇದು ಆಟ ನಡೆಯಲ್ಲ. 5 ವರ್ಷ ಅಷ್ಟೇ. 5 ವರ್ಷ ಮುಂದೆ ನಿಮ್ದು ಯಾವುದು ಏನು ಆಟ ನಡೆಯಲ್ಲ. ಇರುವರೆಗೂ ರೈತರನ್ನ, ದೀನ್ ದಲಿತರನ್ನ, ಬಡವರಿಗೆ ನ್ಯಾಯ ಒದಗಿಸಿ, ಅವ್ರಿಗೆ ಸಪೋರ್ಟ್ ಮಾಡಿ, ಅವರ ಬೇಡಿಕೆಗಳನ್ನ ಈಡೇರಿಸಿ ನಿಮಗೆ ಮತ್ತೆ ಹಾರ ಹಾಕ್ತಾರೆ, ಮತ್ತೆ ನಿಮಗೆ ಜೈ ಅಂತಾರೆ. ನೀವೇನ್ ಮಾಡ್ತಾ ಇದಾರ? ಉಲ್ಟಾ, ಎಲ್ಲ ಉಲ್ಟಾ ಕೆಲಸ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ, ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನೀವೆಲ್ಲರೂ ದಯವಿಟ್ಟು ರೈತರನ್ನ, ದೀನ್ ದಲಿತರನ್ನ, ಸಮಸ್ಯೆ ಏನಿದೆ, ಬೇಡಿಕೆ ಅವ್ರಿಗೆ ಈಡೇರಿಸ್ರಿ, ಅವ್ರ ಜೊತೆ ಇರ್ರಿ. ನಿಮಗ್ ಕೂಡ ಮುಂದೆ ಅವ್ರು ನಿಮ್ ಜೊತೆ ಇರ್ತಾರೆ. ಇಲ್ಲ ಅಂದ್ರೆ
ಈಗೇನು 2 ವರ್ಷದಿಂದ ರೈತರ ಕ್ರಾಂತಿ, ಕಿಚ್ಚು, ಹೋರಾಟ, ಪ್ರೊಟೆಸ್ಟ್ ನಡೀತಾ ಇದೆ, ಇದು ನಿಲ್ಲಲ್ಲ. ನಾನು ಹೇಳಿದ್ರು ನಿಲ್ಲಲ್ಲ, ನಾನು ಹೇಳಿದ್ರು ಸ್ಟಾರ್ಟ್ ಆಗಲ್ಲ. ಆದ್ರೆ ಈ ಕಿಚ್ಚು ಪ್ರತಿಯೊಬ್ಬ ಯುವಕ ರೈತ, ಯುವತಿಯರಲ್ಲಿ, ಮಹಿಳೆಯರಲ್ಲಿ, ಹಿರಿಯರಲ್ಲಿ ಕಿಚ್ಚು ಹತ್ಕೊಂಡಿದೆ ರೈತರಲ್ಲಿ. ಈ ಕಿಚ್ಚು ಆರಲ್ಲ. ಈ ಕಿಚ್ಚು ಆರ್ಬೇಕಾದ್ರೆ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಆರುತ್ತೆ. ಇಲ್ಲ ಅಂದ್ರೆ ಈ ಕಿಚ್ಚಿನಲ್ಲಿ ನೀವು ಸುಟ್ಟು ಹೋಗ್ತೀರಾ, ಬರುವ ಸಮಯದಲ್ಲಿ ಅಂತ ನಾನು ತಮಗೆ ಹೇಳಕ್ ಇಚ್ಛೆ ಪಡ್ತೇನೆ. ಧನ್ಯವಾದ.